ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವೈಜ್ಞಾನಿಕ ಮಾನದಂಡಗಳನ್ನು ಪಾಲಿಸದೆ ಹಾಗೂ ಕ್ವಾರಿ ಮಾಲೀಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಡೆಸುತ್ತಿರುವ ಸಮೀಕ್ಷೆಯನ್ನು ಆಧರಿಸಿ ರಾಜಧನ ಪಾವತಿ ಬಾಕಿ ಮತ್ತು ದಂಡ ವಿಧಿಸಲು ಮುಂದಾಗಿರುವ ಕ್ರಮವನ್ನು ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಆರೋಪಿಸಿದ್ದಾರೆ. ರಾಜಧನ ಪಾವತಿಯಲ್ಲಿನ ಅವ್ಯವಸ್ಥೆ ಸರಿಪಡಿಸಬೇಕು, ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಿ ಪ್ರಾಮಾಣಿಕ ಗಣಿ ಮಾಲೀಕರಿಗೆ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸುತ್ತಾ ಗಣಿ ಭೂ ವಿಜ್ಞಾನ ಇಲಾಖೆಯ ರಾಜಧನ ಪಾವತಿ ಅವ್ಯವಸ್ಥೆಯಿಂದ ಗಣಿ ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗಿದೆ. ಕಳೆದ 10 ವರ್ಷಗಳಿಂದ ನಾನಾ ಬೇಡಿಕೆಗಳಿಗಾಗಿ ಹೋರಾಟ ನಡೆಸಲಾಗ್ತಾ ಇದೆ. ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಿ ಪ್ರಾಮಾಣಿಕ ಗಣಿ ಮಾಲೀಕರಿಗೆ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದರು. OTS ಯೋಜನೆಯಡಿ ರಾಜಧನ ಬಾಕಿ ಪಾವತಿಸುವಂತೆ ಸರ್ಕಾರ ಸೂಚಿಸಿದೆ. ಆದರೆ ವೈಜ್ಞಾನಿಕವಲ್ಲದ ಡ್ರೋನ್ ಸಮೀಕ್ಷೆಯನ್ನು ಆಧರಿಸಿ ಕೋಟ್ಯಾಂತರ ದಂಡ ವಿಧಿಸಲಾಗುತ್ತಿದೆ. ಪ್ರತಿಯೊಬ್ಬ ಗಣಿ ಮಾಲೀಕರಿಗೆ ವಿಭಿನ್ನ ಪ್ರಮಾಣದ ದಂಡ ನಿಗದಿಪಡಿಸಲಾಗಿದ್ದು ಕನಿಷ್ಠ 50 ಲಕ್ಷಕ್ಕೂ ಹೆಚ್ಚು ದಂಡ ವಿಧಿಸಲಾಗಿದೆ. ಇಷ್ಟೊಂದು ದೊಡ್ಡ ಮತ್ತು ದಂಡ ಪಾವತಿ ಅಸಾಧ್ಯ ಎಂದು ಹೇಳಿದರು. ಒಟ್ಟಾರೆಯಾಗಿ ಈಗ 2-3 ವಿಚಾರಕ್ಕೆ ನಮ್ಮ ಹೋರಾಟ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗಬೇಕಾಗಿದೆ. ಒಂದು, ಈಗಾಗಲೇ ದಂಡ ವಿಧಿಸಿರುವಂಥದ್ದನ್ನು ಏನು ವೇದರ್ಸಲ್ಲಿ 2006ರಿಂದ ಕಲೆಕ್ಟ್ ಆಗಿದೆ ಇವತ್ತಿನ ತನಕ ಅದೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿ ನಮಗೇನು ಇಡೀ ರಾಜ್ಯದಲ್ಲಿ ದಂಡ ಬಂದಿದೆ ಅದರಲ್ಲಿ ಅದು ಮುರಿದುಕೊಂಡು ಉಳಿದದ್ದನ್ನು ಎಷ್ಟು ಪರ್ಸೆಂಟೇಜ್ ಬರ್ತದೆ ಅದನ್ನು ಪರ್ಸೆಂಟೇಜ್ ವೈಸ್ ಮಾಡಬೇಕು. ಅದರೊಟ್ಟಿಗೆ ಯಾರ್ಯಾರಿಗೆ ಅದರಲ್ಲಿ ಅನ್ಯಾಯ ಆಗಿದೆ ಅಂದರೆ ಬೇರೆ ಓವರ್ಲ್ಯಾಪ್ ಇರ್ಬೋದು, ಡೆನ್ಸಿಟಿ ಇರ್ಬೋದು, ಇದೆಲ್ಲವನ್ನು ಸರ್ಕಾರ ಕ್ಯಾಲ್ಕುಲೇಷನ್ ಮಾಡಬೇಕು, ಉಳಿದದಕ್ಕೆ ಮಾತ್ರ ವಿಧಿಸಬೇಕು. ಇದು ಕೂಡ ಒಟ್ಟಾರೆಯಾಗಿ ಕ್ಲಿಯರ್ ಆಗಬೇಕು. ಅಂದರೆ ಹೆಕ್ಟೇರ್ ಲೆಕ್ಕ ದಂಡ ವಿಧಿಸುವುದಕ್ಕೆ ಸರ್ಕಾರ ಕ್ರಮ ವಹಿಸಬೇಕು. ಯಾಕಂದರೆ ಇಷ್ಟೊತ್ತಿದ್ದು ಈ ರಾಯಲ್ಟಿ ಪೇಮೆಂಟ್ ಸಿಸ್ಟಮೇ ಸರಿ ಇಲ್ಲದೆ ರಾಯಲ್ಟಿ ಡ್ಯೂಯಲ್ ಪಾಲಿಸಿಯಲ್ಲಿ ಬಂದಿರೋದ್ರಿಂದ ಆ ಹೊಂದಾಣಿಕೆ ಮಾಡಿಕೊಂಡು ವೇದರ್ಸಲ್ಲಿ ಬಂದಿರೋದನ್ನು ಹೊಂದಾಣಿಕೆ ಮಾಡಿಕೊಂಡು ಇನ್ನು ಮುಂದಕ್ಕೆ ಈ ರಾಯಲ್ಟಿ ಪೇಮೆಂಟ್ ಸಿಸ್ಟಮನ್ನು ಸರಿ ಮಾಡಬೇಕು. ಈಗಾಗಲೇ ನಾವು PL ಹೋಗಿದ್ವಿ. ಈ ರಾಯಲ್ಟಿ ಪೇಮೆಂಟ್ ಸಿಸ್ಟಮ್ ಸರಿಯಾದ ನಂತರ ಮತ್ತೆ ಬೇಕಾದರೆ ನಿಮ್ಮ ಏನು ಪ್ರೊಸೀಜರ್ ಉಂಟು ಆ ಥರ ಮಾಡ್ಕೊಂಡು ಹೋಗಿ. ಇಷ್ಟೊತ್ತಿದ್ದಕ್ಕೆ ನಮಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ನಮ್ಮದು ಈ OTS ಬಗ್ಗೆ ಸ್ಪಷ್ಟವಾದ ನಿಲುವು. ಅದು ಹೆಕ್ಟೇರ್ ಲೆಕ್ಕನೇ ಮುಗಿಸಬೇಕು ಅಂತೇಳಿ ನಮ್ಮ ದೃಢವಾದ ನಿಲುವಾಗಿರುತ್ತದೆ. ಅದಲ್ಲದೆ ಇನ್ನು ಮುಂದಕ್ಕೆ ಆ ಒಂದು ರಾಯಲ್ಟಿ ಪೇಮೆಂಟ್ ಸಿಸ್ಟಮ್ ಕರೆಕ್ಟ್ ಮಾಡಬೇಕು, ಬೇಕಾದಷ್ಟು ಲೀಸ್ ಕೊಡಬೇಕು. ನಾವು ಈಗ ಹೋರಾಟ ಮಾಡಿ ರೂಲ್ ಅಮೆಂಡ್ಮೆಂಟ್ ಮಾಡಿ ತಗೊಂಡಿದ್ವಿ, ಆದರೆ ಲೀಸ್ ಆಗುವಂಥದ್ದು ಆಗ್ತಾ ಇಲ್ಲ. ಅದಕ್ಕೆ ಒಂದು ಟೀಮ್ ಮಾಡಿ ಕಮಿಟಿ ಮಾಡಿ ಆ ಒಂದು ಕಮಿಟಿ ಮುಖಾಂತರ ಸಿಂಗಲ್ ವಿಂಡೋ ಮುಖಾಂತರವಾಗಿ ತ್ವರಿತವಾಗಿ ಲೀಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಬೇಕಾದಷ್ಟು ಲೀಸ್ ಬೇಕು, EC ಕ್ವಾಂಟಿಟಿ ಬೇಕು. ಆಗ ಆ ನಂತರ ನೀವು ಏನು ಮಿನರಲ್ ಬೇಸ್ಡ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಆಗಬೇಕು, ಎಲ್ಲ ವಿಚಾರಗಳುಂಟು. ಅದೆಲ್ಲವನ್ನು ಫುಲ್ಫಿಲ್ ಮಾಡಿ ಮುಂದಕ್ಕೆ ನೀವು ಈ ಒಂದು ವ್ಯವಸ್ಥೆಗಳನ್ನು ಆಡಿಟ್ ಸಿಸ್ಟಮನ್ನು ಸರಿ ಮಾಡಿ ಅಷ್ಟೊತ್ತಿಗೆ ನಮಗೆ ಏನು ಅನ್ಯಾಯ ಮಾಡಬಾರ್ದು. ನಾವೇನು ನಮ್ಮದು ಡಿಮ್ಯಾಂಡ್ ಅಂದರೆ ನಮಗೆ ಅನ್ಯಾಯ ಆಗಬಾರ್ದು ಅಂತ ಮಾತ್ರ ಹೇಳೋದು. ಎಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡಿ. ನಾವು ಏನೂ ತಪ್ಪು ಮಾಡಲಿಲ್ಲ, ಅದರಿಂದ ನಮಗೆ ಇಂಥ ಇದನ್ನು ಒತ್ತಡವನ್ನು ಹೇರಬಾರ್ದು. ಆದ್ದರಿಂದ ಸರ್ಕಾರ ಇದನ್ನು ನಮ್ಮನ್ನು ಕರೆದು ಕೂಡಲೇ ಮೀಟಿಂಗ್ ಮಾಡಿ, ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿ ಎಲ್ಲಿ ನ್ಯೂನ್ಯತೆಗಳಾಗಿದೆ ಅದನ್ನು ಸರಿಪಡಿಸಿ, ಎಲ್ಲಿ ತಪ್ಪಾಗಿ ಈಗ ದಂಡ ವಿಧಿಸುವಂಥ ಕ್ರಮ ಉಂಟು ಇದನ್ನು ಪುನರ್ ಪರಿಶೀಲಿಸಬೇಕು, ಇದನ್ನು ರದ್ದು ಮಾಡಬೇಕು ಅನ್ನೋಂತೇಳಿ ನಮ್ಮ ದೃಢವಾದ ಫೆಡರೇಷನ್ನ ನಿಲುವಾಗಿರುತ್ತದೆ. ಒಕ್ಕೂಟದ ಉಪಾಧ್ಯಕ್ಷ ಕಿರಣ್ ಜೈನ್ ಮಾತನಾಡಿ, ರಾಮನಗರದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಚೇರಿ ಎದುರು ಅಧಿಕಾರಿಗಳ ಕಿರುಕುಳದಿಂದಾಗಿ ಲಾರಿ ಮಾಲೀಕ ನಾಗೇಶ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ಅತ್ಯಂತ ದುಃಖಕರ ಘಟನೆ. ರಾಜ್ಯ ಸರ್ಕಾರ 1 ಕೋಟಿ ಪರಿಹಾರ ಬಯಸಬೇಕು ಎಂದು ಒತ್ತಾಯಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್, ಗೌರವಾಧ್ಯಕ್ಷ ಆಶಾ ಪ್ರಸನ್ನ ಇತರರು ಉಪಸ್ಥಿತರಿದ್ದರು. ನನ್ನ ಎಲ್ಲ ಸ್ನೇಹಿತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ OTS ನಮಗೆ ಬಂದಿರುವಂಥ ಒಂದು ನೋಟಿಸ್ಗೆ ನಾವು ಪ್ರತಿಯೊಬ್ಬರು ಅಧಿಕಾರಿಗಳಿಗಾಗಲಿ ಅಥವಾ ಜಿಲ್ಲಾ ಸಭೆ ಕರೆದಾಗ ನಾವು ಅವ್ರಿಗೆ ಪ್ರಸ್ತಾಪ ಮಾಡಬೇಕು. ಭಾರಿ ಮುಖ್ಯವಾದ ವಿಷಯ ಇದೆ ಅಂತ ಹೇಳಿದ್ರೆ, ರಾಯಲ್ಟಿ ಆಲ್ರೆಡಿ ಕಾಂಟ್ರಾಕ್ಟ್ರಿಂದನೂ ಕಲೆಕ್ಟ್ ಆಗಿದೆ, ನಮ್ಮಿಂದನೂ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಾವು OTSನ ಸುಮ್ಮನೆ ರದ್ದು ಮಾಡಿ ಅಂತ ಕೇಳ್ತಾ ಇಲ್ಲ. ನೀವು ಕಾಂಟ್ರಾಕ್ಟ್ರಿಂದ ಕಲೆಕ್ಟ್ ಆಗಿರುವಂಥ ಅಮೌಂಟ್ನ ಡಿಡಕ್ಟ್ ಮಾಡಿಬಿಟ್ಟು ನಮಗೆ ಹೆಕ್ಟೇರ್ ವೈಸಲ್ಲಿ ನಮಗೆ ರಿಲೀಫ್ ಮಾಡಿಕೊಡಿ ಅಂತೇಳಿ ನಾವು 3 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಿರೋದನ್ನು ಅಧಿಕಾರಿಗಳಿಗೆ ಪ್ರತಿ ಜಿಲ್ಲಾವಾರ ಸಭೆ ಕರೆದಾಗ ನೀವು ದಯವಿಟ್ಟು ಪ್ರತಿಯೊಬ್ಬರು ಲೀಸ್ ಹೋಲ್ಡ್ರು ಮನವರಿಕೆ ಮಾಡಿಕೊಡ್ಬೇಕು. ಸರ್, ನಾವು ದುಡ್ಡು ಕಟ್ಟಲ್ಲ ಅಥವಾ ರಾಯಲ್ಟಿ ನಾವು ಕದ್ದಿದ್ದೀವಿ ಅನ್ನೋ ವಿಷಯ ಅಲ್ಲ. ನಮಗೆ ಕಾಂಟ್ರಾಕ್ಟಿಂದ ಪ್ರತಿ ಜಿಲ್ಲೆಯಿಂದ ಹೋಗಿರೋಂಥ ಕಲೆಕ್ಟ್ ಆಗಿರೋಂಥ ಅಮೌಂಟ್ನ ಡಿಡಕ್ಟ್ ಮಾಡಿ ಬಾಕಿ ನಾವೇನಾದ್ರು ಕಟ್ಟಬೇಕು ಅಂತಿದ್ರೆ ಅದನ್ನು ಹೆಕ್ಟೇರ್ನಲ್ಲಿ ಬಗೆಹರಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈ ಹಿಂದೆ ಈಗ ಮಾತಾಡ್ಬೇಕಾದ್ರೆ ಅಧ್ಯಕ್ಷರು ಇನ್ನೊಂದು ವಿಷಯ ಹೇಳಿದ್ರು, ಇದು 2023ವರೆಗೆ ಮಾಡಿದಂಥ ಮಾತ್ರ ಡ್ರೋನ್ ಸರ್ವೆ ಆಗಿರುತ್ತೆ. ಅದ್ರ ನಂತರ ಬರುವಂಥ ಪೆನಾಲ್ಟಿ ಇದಕ್ಕಿಂತ ಡಬಲ್ ಬರುತ್ತೆ. ಇದು ದಯವಿಟ್ಟು ಪ್ರತಿಯೊಬ್ಬರು ಕ್ವಾರಿ ಮಾಲೀಕರಿಗೂ ತಿಳಿದಿರಬೇಕಾದ ವಿಷಯ ಅಂತೇಳಿ ನಾನು ನಿಮ್ಗೆಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದೀನಿ.